ಹೆಣವುತ ಪ್ರಕರಣದಲ್ಲಿ ತಾತ್ಕಾಲಿಕ ವಿರಾಮ ಪಡೆದುಕೊಂಡಿದ್ದ ತಿಮರೋಡಿ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಮತ್ತೆ ತಿಮರೋಡಿ ಆಕ್ಟಿವ್. ತಡರಾತ್ರಿ ಎಸ್ಐಟಿ ಕಚೇರಿಗೆ ತಿಮರೋಡಿ ಭೇಟಿ ಕೊಟ್ಟಿದ್ದಾರೆ. ಧರ್ಮಸ್ಥಳ ಹೆಣಹುತ ಪ್ರಕರಣದಲ್ಲಿ ತಿಮರೋಡಿ ಕಾಣುತ್ತಿಲ್ಲ, ಜೈಲಿಗೆ ಹೋಗಿ ಬಂದ ನಂತರ ಅಂತ ಹೇಳಿ ಒಂದಷ್ಟು ಚರ್ಚೆಯಾಗಿತ್ತು. ತಿಮರೋಡಿ ಎಲ್ಲಿಗೂ ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿ ಅರ್ಥ ಮಾಡಿಸೋ ರೀತಿಯಲ್ಲಿ ಧರ್ಮಸ್ಥಳದ ವಸತಿ ಗೃಹದ ಭೇಟಿ ಸಂದರ್ಭ 2006-10 ಅವಧಿಯಲ್ಲಿ 4 ಅಪರಿಚಿತ ವ್ಯಕ್ತಿಗಳ ಸಾವಾಗಿತ್ತು. ಅನಾಥ ಶವಗಳು ಎಂದು ಪರಿಗಣಿಸಿ 4 ಅಂತ್ಯಕ್ರಿಯೆಗಳಾಗಿತ್ತು. ಈ ಯುಡಿಆರ್ ಪ್ರಕರಣಗಳ ಬಗ್ಗೆ ಎಸ್ಐಟಿ ತನಿಖೆ ನಡೆಸುವಂತೆ ದೂರಿನ ಪ್ರತಿಯ ಜೊತೆಗೆ ಕೆಲವೊಂದು ದಾಖಲೆ ಸಲ್ಲಿಸಿರುವ ತಿಮರೋಡಿ ಈ ಪ್ರಕರಣಗಳ ನ್ಯಾಯಯುತ ಮತ್ತು ಪಾರದರ್ಶಕ ತನಿಖೆಗೆ ಆಗ್ರಹ. ಬೆಳತಂಗಡಿ ಠಾಣೆಯ ಮುಂದೆಯೇ ಮಟ್ಟಣ್ಣ ಜೊತೆ ಮುಲಾಖಾತ್ ಆಗಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಮತ್ತೆ ತಿಮರೋಡಿ ಆಕ್ಟಿವ್ ಆಗಿದ್ದಾರೆ. ತಡರಾತ್ರಿ ಎಸ್ಐಟಿ ಕಚೇರಿಗೆ ತಿಮರೋಡಿ ಭೇಟಿ. ಆ ಎಕ್ಸ್ಕ್ಲೂಸಿವ್ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಆ ಎಕ್ಸ್ಕ್ಲೂಸಿವ್ ಫೋಟೋ ಅರ್ಧರಾತ್ರಿಯಲ್ಲಿ ಒಂದು ಕಡೆ ಗಿರೀಶ್ ಮಟ್ಟಣ್ಣನವರು, ಮತ್ತೊಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಇಬ್ಬರು ಈಗ ಬೇರೆ ಬೇರೆ ಆಗಿದ್ದಾರೆ ಎನ್ನುವಂತಹ ಒಂದಷ್ಟು ಚರ್ಚೆಗಳಾಗಿತ್ತು. ಬೇರೆ ಬೇರೆ ಆಗಿಲ್ಲ ಅನ್ನೋದಕ್ಕೆ ಸಾಬೀತುಪಡಿಸೋ ರೀತಿಯ ಫೋಟೋ ಇದು. ಧರ್ಮಸ್ಥಳ ವಸತಿ ಗೃಹದ 4 ಸಾವುಗಳ ಬಗ್ಗೆ ತನಿಖೆಗೆ ಒತ್ತಾಯ. ವಸತಿ ಗೃಹದಲ್ಲೂ 4 ಸಾವುಗಳಾಗಿತ್ತಂತೆ. ಅಸಹಜ ಸಾವು. 2006-10 ಅವಧಿಯಲ್ಲಿ 4 ಅಪರಿಚಿತರ ಸಾವಾಗಿತ್ತು. ಅನಾಥ ಶವಗಳು ಎಂದು ಪರಿಗಣಿಸಿ 4 ಅಂತ್ಯಕ್ರಿಯೆಯನ್ನು ಮಾಡಲಾಗಿತ್ತು. ಈ ಯುಡಿಆರ್ ಪ್ರಕರಣಗಳ ಬಗ್ಗೆ ಎಸ್ಐಟಿ ತನಿಖೆ ನಡೆಸುವಂತೆ ದೂರಿನ ಪ್ರತಿ ಜೊತೆಗೆ ಕೆಲವೊಂದು ದಾಖಲೆ ಸಲ್ಲಿಸಿರುವಂತಹ ತಿಮರೋಡಿ ಈ ಪ್ರಕರಣಗಳ ನ್ಯಾಯಯುತ ಮತ್ತು ಪಾರದರ್ಶಕ ತನಿಖೆಗೆ ಆಗ್ರಹ. ಬೆಳತಂಗಡಿಯ ಠಾಣೆಯ ಮುಂದೆ ಮಟ್ಟಣ್ಣ ಜೊತೆ ಮುಲಾಖಾತ್ ಆಗಿದ್ದಾರೆ. ಆ ಫೋಟೋವನ್ನ ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.